ಹಾಯ್ ಗಾಯ್ಸ್, ದಿಸ್ ಇಸ್ ಐಕಾನಿಕ್ ಲೀಲಾ. ವೆಲ್ಕಮ್ ಟು ಮೈ ಚಾನಲ್. ಈಗ ಟೈಮ್ ಬಂದು 8:30 ಆಗಿದೆ. ಸೊ ಏನಾದ್ರು ತಿನ್ಬೇಕನ್ನಿಸ್ತಿದೆ, ಮನೇಲಿ ಏನೂ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಸೊ ನಮ್ಮ ಹಸ್ಬೆಂಡ್ನ ಕೇಳೋಣ, ಏನಾದರೂ ಕರ್ಕೊಂಡೋಗಿ ನೋಡೋಣ ಬನ್ನಿ, ಏನು ಹೇಳ್ತಾರೆ ನೋಡೋಣ. ಪಾಪ ಏನೋ ಔಟ್ಸೈಡ್ ಹೋಗೋಣವಾ? ಏನೋ ರೀಲ್ಸ್ ನೋಡ್ತಾ ಇದ್ದೀರಾ, ಬೋರ್ ಅನಿಸ್ತಾ ಇಲ್ಲ ನಿಮಗೆ? ಇವಾಗ ಎಷ್ಟು ಬಂದು ಕೂತ್ಕೊಂಡಿದ್ದೀನಿ. ಎಲ್ಲ ಔಟ್ಸೈಡ್ ಹೋಗಿ ಬರೋಣ ಬನ್ನಿ, ಹಾಗೆ ಸುಮ್ಮನೆ ತಿರುಗಾಡ್ಕೊಂಡು. ಎಲ್ಲಿಗೆ? ಏನೋ ತಿನ್ಕೊಂಬರೋಣ. ಮಳೆ ಬರೋಂಗಿದೆ. ಏನಿಲ್ಲ, ಈಗ ಬರ್ತಾ ಇಲ್ಲ. ಸರಿ, ಓಕೆ, ಆಯ್ತು. ಓಕೆ, ಥ್ಯಾಂಕ್ ಯು. ಓಕೆ. ಫೈನಲಾಗಿ ನಾವು ಹೊರಡೋಕ್ಕೆ ರೆಡಿ ಆದ್ವಿ. ಹಾಗೆ ಒಂದು ಲೈಟಾಗಿ ಒಂದು ಕ್ಲಾಪ್ಷನ್ ತೊಗೊಂಡು ನಾವು ಹೊರಡೋಕ್ಕೆ ಸ್ಟಾರ್ಟ್ ಆದ್ವಿ. ನಮ್ಮ ಹಸ್ಬೆಂಡ್ ಮಿರರಲ್ಲಿ ನೋಡ್ತಾ ಇದ್ದಾರೆ ನನ್ನ, ಏನು ವೀಡಿಯೋ ಮಾಡ್ತಿದ್ಯಾ ಅಂದ್ಕೊಂಡು ಸೇ ಹಾಯ್ ಅಂತ ಇದ್ದಾರೆ ಎಲ್ಲರಿಗೂ. ಸೊ ಹಾಗೆ ನಾವು ತುಂಬ ಮಳೆ ಬರೋ ಥರನೇ ಇತ್ತು, ಅದು ಬೈದಲ್ಲೇ ಹೊರಡ್ತಾ ಇದ್ವಿ. ಸೊ ಫೈನಲ್ಲಾಗಿ ನಾವಂತೂ ವಿಜಯನಗರ ಗೊತ್ತಿದೆಯಲ್ಲ, ಫುಡ್ ಕೋರ್ಟು. ಸೊ ಅಲ್ಲಿಗೆ ನಮ್ಮ ಫೇವ್ರೆಟ್ ಪ್ಲೇಸ್ ಅಂದರೆ ಅದೇನೆ. ಅಲ್ಲಿಗೆ ಹೋಗಿ ಬಿಸಿ ಬಿಸಿ ಎಗ್ ರೈಸ್ ಆ್ಯಂಡ್ ಕಬಾಬ್ ತೊಗೊಂಡು ಆಹಾ, ಅದು ತಿಂತಾಯಿದ್ರೇ ಆ ಟೇಸ್ಟೇ ಬೇರೆ. ನನಗಂತೂ ಆ ಥರ ಗಾಡಿ ಮೇಲೆ ಕೂತ್ಕೊಂಡು ಆ ಫುಟ್ಪಾತ್ ಮೇಲೆ ತಿಂತಾಯಿದ್ರು ಆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಆ ವೆದರ್ಗೂ ಸಹ, ಕ್ಲೈಮೇಟ್ಗೆ ವಂಡರ್ಫುಲ್, ಅಮೇಝಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ತಿಂದಾದಮೇಲೆ ನಾವು ಇನ್ನೊಂದು ಟೇಸ್ಟ್ ನೋಡೋಣ ಅಂತ ಹೋಗಿದ್ದೇನೆ, ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್. ವಾಟ್ ಎ ಕಾಂಬಿನೇಷನ್, ಸೂಪರಾಗಿತ್ತು. ಫೈನಲಾಗಿ ನನಗಂತೂ ತುಂಬಾ ಇಷ್ಟ ಅದು ಕಾಂಬಿನೇಷನ್, ಗುಲಾಬ್ ಜಾಮೂನ್ ಐಸ್ ಕ್ರೀಮ್ ಅಂತೂ ತಿಂದ್ಬಿಟ್ಟು ಫೈನಲ್ ನಮ್ಮ ಹಸ್ಬೆಂಡ್ ಜೊತೆ ವಾಕ್ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.